ಹಾಯ್ ಫ್ರೆಂಡ್ಸ್, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ದಂಗು ಬಡಿಸುತ್ತಿರುವ ದಿಂಗಾಲೇಶ್ವರ ಸ್ವಾಮೀಜಿ ಯಾರು? ಜೋಶಿಯ ಜೋಶ್ ಹಾಳು ಮಾಡಿದ ಈ ಸ್ವಾಮೀಜಿಯ ಜೀವನದ ಕತೆ ಏನು? ಇವರು ಮಠದ ಪೀಠಾಧಿಪತಿಯಾಗಿದ್ದು ಹೇಗೆ? ವಯಸ್ಸು ಎಷ್ಟಾಗಿದೆ? ಇವರು ಹೆಸರು ಮಾಡಿದ್ದು ಹೇಗೆ? ವಿವಾದಗಳು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1976ರಲ್ಲಿ ಶ್ರೀಗಳ ಜನನ. ದಿಂಗಾಲೇಶ್ವರ ಶ್ರೀಗಳು 1976ರ ಜುಲೈ 2ರಂದು ಕೊಪ್ಪಳ ಜಿಲ್ಲೆಯ ಬೊಮ್ಮನಾಳ ಗ್ರಾಮದಲ್ಲಿ ಜನಿಸಿದ್ರು. ಪೂರ್ವಾಶ್ರಮ ಅಂದ್ರೆ ಸ್ವಾಮೀಜಿ ಆಗೋಕ್ಕೂ ಮುನ್ನ ಇವರ ಹೆಸರು ಬೊಮ್ಮಯ್ಯ ಅಂತ ಇತ್ತು. ಹುಟ್ಟೂರಿನಲ್ಲಿ 1ರಿಂದ 3ನೇ ಕ್ಲಾಸ್ ವರೆಗೆ ಓದಿದ್ರು. ನಂತರ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಶ್ರೀ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ 10ನೇ ಕ್ಲಾಸ್ ವರೆಗೆ ಎಜುಕೇಶನ್ ಪಡ್ಕೊಂಡ್ರು. ಬರೀ ಎಜುಕೇಶನ್ ಮಾತ್ರವಲ್ಲ, ಜೊತೆಗೆ ವಚನ, ಸ್ವರವಚನ, ಯೋಗ, ಕನ್ನಡ, ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಸಂಗೀತ, ಪ್ರವಚನದ ವಿಚಾರಗಳಲ್ಲಿ ಪಾಂಡಿತ್ಯ ಪಡ್ಕೊಂಡ್ರು. ಚಿಕ್ಕ ವಯಸ್ಸಲ್ಲೇ ಪ್ರವಚನದಲ್ಲಿ ಫುಲ್ ಪಾಂಡಿತ್ಯ ಹೊಂದಿದ ಬೊಮ್ಮಯ್ಯ 13ನೇ ವಯಸ್ಸಿನಲ್ಲಿ ಅಪಾರ ಭಕ್ತರ ಮನ ಗೆದ್ದಿದ್ರು. ಖಾವಿದಾರಿಯಾದ ಬೊಮ್ಮಯ್ಯ ಇವರ ಪಾಂಡಿತ್ಯವನ್ನೆಲ್ಲ ನಾಗನೂರ ಶಿವಬಸವ ಮಹಾಸ್ವಾಮಿಗಳು ಮತ್ತು ಹಾಲಕೆರೆ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಗಮನಿಸಿದ್ರು. ನಂತರ ಇವರಿಗೆ ಕಾವಿ ಧರಿಸಿ ಸನ್ಯಾಸಿಯನ್ನಾಗಿ ಮಾಡಿದ್ರು. ಇದಾದ್ಮೇಲೆ ದಿಂಗಾಲೇಶ್ವರ ವಿವಿಧ ಮಠ ಮತ್ತು ಆಶ್ರಮಗಳಿಗೆ ತಿರುಗಿ ತಮ್ಮ ಪಾಂಡಿತ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡ್ರು. ಬಾಳೆಹೊಸೂರ ಗ್ರಾಮದ ಶ್ರೀ ದಿಂಗಾಲೇಶ್ವರ ವಿರಕ್ತ ಮಠದಲ್ಲಿ ಹಲವು ವರ್ಷ ಕಳೆದ ಶ್ರೀಗಳು 1995ರ ಏಪ್ರಿಲ್ 20ರಂದು ಗದಗ ಜಿಲ್ಲೆಯ ಬಾಳೆಹೊಸೂರು ಗ್ರಾಮದಲ್ಲಿರೋ ದಿಂಗಾಲೇಶ್ವರ ಮಠದ 6ನೇ ಪೀಠಾಧಿಪತಿಯಾಗಿ ನೇಮಕವಾದ್ರು. ಇವರು ಮಠದ ಶ್ರೀಗಳಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಯಿತು. ಭಕ್ತರಿಂದ ದೇಣಿಗೆ ಪಡೆದು, ಜನಪ್ರತಿನಿಧಿಗಳಿಂದ ಅನುದಾನ ಪಡೆದು ಮತ್ತು ಪ್ರವಚನದ ಸಂಭಾವನೆಯಿಂದ ದೊಡ್ಡ ಮಟ್ಟದಲ್ಲಿ ದುಡ್ಡು ಸಂಗ್ರಹಿಸಿ ಮಠವನ್ನ ಅಭಿವೃದ್ಧಿಪಡಿಸಿದ್ರು. ಗೋಶಾಲೆ, ಸಹಕಾರ ಸಂಘ, ಕಲ್ಯಾಣ ಮಂಟಪ. ದಿಂಗಾಲೇಶ್ವರ ಶ್ರೀಗಳು ಪೀಠಾಧಿಪತಿಯಾದ ಬಳಿಕ ಗೋಶಾಲೆ ಶುರು ಮಾಡಲಾಯಿತು. ಇಲ್ಲಿ ವಿವಿಧ ರೀತಿಯ 200ಕ್ಕೂ ಹೆಚ್ಚು ದೇಸಿ ಗೋವುಗಳನ್ನು ಸಾಕಲಾಗ್ತಿದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಶ್ರೀ ಕುಮಾರೇಶ್ವರ ಅನ್ನೋ ಹೆಸರಲ್ಲಿ ಪತ್ತಿನ ಸಹಕಾರಿ ಸಂಘ ಸ್ಥಾಪಿಸಿದ್ರು. ಬಡವರಿಗಾಗಿ ಶ್ರೀ ಬಸವೇಶ್ವರ ಅನ್ನೋ ಹೆಸರಲ್ಲಿ ಕಲ್ಯಾಣ ಮಂಟಪ ಸ್ಥಾಪಿಸಿದ್ದಾರೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿಗಳ ಬೆನ್ನು ಬಿದ್ದು ಗ್ರಾಮೀಣ ಭಾಗದ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಸಮಾಜಕ್ಕೆ ಮಾಡಿರೋ ಸೇವೆ ಏನು? ಇವರೊಂಥರ ಮಾಡ್ರನ್ ಸ್ವಾಮೀಜಿ. ತಾವಾಯ್ತು ಮಠ ಆಯ್ತು ಅಂತ ಇರೋ ಸ್ವಾಮೀಜಿ ಅಲ್ಲ. ರಾಜಕೀಯದಿಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ನುಗ್ಗುವ ಮನಸ್ಥಿತಿಯವರು. ಎಸ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಓದಲು ಆರ್ಥಿಕ ಸಹಾಯ ಮಾಡಿದ್ದಾರೆ. ಅಂತವರಿಗೆ ನಗರಗಳಲ್ಲಿ ನೆಲೆಸಲು ಊಟ, ವಸತಿ ವ್ಯವಸ್ಥೆ ಮಾಡುತ್ತಲೂ ಬಂದಿದ್ದಾರೆ. ಕೆಲಸ ಸಿಗದೆ ಪರದಾಡ್ತಿರೋ ಎಷ್ಟೋ ಜನರಿಗೆ ಕೃಷಿ, ಹೈನುಗಾರಿಕೆ, ಕೈಗಾರಿಕೆ, ವ್ಯಾಪಾರ, ಸ್ವ ಉದ್ಯೋಗಕ್ಕೆ ದಾರಿ ತೋರಿಸಿದ್ದಾರೆ. ದುಶ್ಚಟಗಳ ನಿರ್ಮೂಲನೆಗಾಗಿ ಇವರು ಒಂದು ದೊಡ್ಡ ಪಾದಯಾತ್ರೆಯನ್ನೇ ಮಾಡಿದ್ದಾರೆ. ಕಾಲ್ನಡಿಗೆ ಮೂಲಕ ಹಳ್ಳಿಗಳಿಗೆ ತಿರುಗಿ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸಿದ್ದಾರೆ. ಪ್ರತಿ ಸಲ ಪ್ರವಚನದ ವೇಳೆ ಹೆಡಿಗೆ ಪರ್ವ ಅಂತ ಮಾಡ್ತಾರೆ. ಅಲ್ಲಿ ಎಲ್ಲಾ ಸಮುದಾಯದ ಭಕ್ತರು ತಂದ ಆಹಾರವನ್ನು ಒಟ್ಟುಗೂಡಿಸಿ ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಈ ಮೂಲಕ ಜಾತಿಯ ಮೇಲು ಕೀಳು ಭಾವ ತೊಲಗಿಸಲು ಯತ್ನಿಸಿದ್ರು. ಎಡಪಂಥೀಯ ವಿಚಾರಧಾರೆ ಹೊಂದಿರೋ ಈ ಸ್ವಾಮೀಜಿ ಕೋಮು ಸೌಹಾರ್ದ ಸಾಧನೆಗೆ ಯತ್ನಿಸುತ್ತಲೇ ಬಂದಿದ್ದಾರೆ. ರಾಜಕೀಯ ನಂಟು ಕೂಡ ಹೊಸತಲ್ಲ. ಇವರು ವಿವಿಧ ಮಠಾಧಿಪತಿಗಳ ಜೊತೆಗೆ ಮೊದಲಿನಿಂದಲೂ ರಾಜಕೀಯ ನಾಯಕರ ನಂಟು ಕೂಡ ಹೊಂದಿದ್ದಾರೆ. ಮಾಜಿ ಸಿಎಂಗಳಾದ ಬಿ.ಡಿ. ಜತ್ತಿ, ಜೆ.ಎಚ್. ಪಟೇಲ್, ಎಸ್. ಬಂಗಾರಪ್ಪರಿಂದ ಹಿಡಿದು ಇಂದಿನ ಎಲ್ಲಾ ಪಕ್ಷಗಳ ನಾಯಕರು ಇವರಿಗೆ ತುಂಬಾ ಕ್ಲೋಸ್ ಇದ್ದಾರೆ. ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಇವರ ಬಳಿ ಹೋಗ್ತಿರ್ತಾರೆ. ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಕೂಡ ಇವರಿಗೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಯಡಿಯೂರಪ್ಪರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವಾಗ ದಿಂಗಾಲೇಶ್ವರ ಶ್ರೀಗಳು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪ ಕಣ್ಣೀರಲ್ಲಿ ಬಿಜೆಪಿ ಕೊಚ್ಚಿ ಹೋಗುತ್ತೆ ಅಂತ ಶಾಪ ಕೂಡ ಹಾಕಿದ್ರು. ಫಕೀರ ಮಠ ಪೀಠದ ಉತ್ತರಾಧಿಕಾರಿ.
2022ರಲ್ಲಿ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಗಳನ್ನು ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಮಠದ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಪಾರ ಪ್ರಮಾಣದಲ್ಲಿ ಭಕ್ತರು ಮತ್ತು ವಿವಿಧ ಮಠಗಳ ಸ್ವಾಮೀಜಿಗಳು ಕೂಡ ಹಾಜರಿದ್ರು. ಇವರು ಹುಬ್ಬಳ್ಳಿಯ 3000 ಮಠಕ್ಕೆ ಮಠಾಧಿಪತಿಯಾಗೋಕು ಟ್ರೈ ಮಾಡಿದ್ರು. ನಾನೇ ಅದರ ಉತ್ತರಾಧಿಕಾರಿ ಅಂತ ಹೇಳ್ಕೊಂಡು ಓಡಾಡಿದ್ರು. ಇದು ತುಂಬಾ ವಿವಾದಕ್ಕೂ ಕಾರಣವಾಯಿತು. ಆದ್ರೂ 3000 ಮಠದ ಪೀಠ ಇವರಿಗೆ ಒಲಿಯಲಿಲ್ಲ. ಇನ್ನು ಸ್ವಾಮೀಜಿ ವ್ಯಕ್ತಿಯೊಬ್ಬರಿಗೆ ಜೀವ ಬೆದರಿಕೆ ಹಾಕಿರೋ ಆರೋಪವನ್ನು ಎದುರಿಸಿದ್ರು. ಇದಲ್ಲದೆ ಭಾವೈಕ್ಯತೆ ಬಗ್ಗೆ ಮಾತನಾಡುವಾಗ ಬಾಯಿಗೆ ಬಂದಂಗ್ ಮಾತಾಡಿ ವಿವಾದ ಕೂಡ ಎಬ್ಬಿಸಿದ್ರು. ಜೋಶ್ ಕೆಡಿಸಿದ್ದು ಹೇಗೆ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗೆ ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಕ್ತರಿದ್ದಾರೆ. ಅಂದಹಾಗೆ ಧಾರವಾಡ ಲೋಕಸಭೆ ಕ್ಷೇತ್ರದಲ್ಲಿ 6.5 ಲಕ್ಷದಿಂದ 7 ಲಕ್ಷ ಲಿಂಗಾಯತರು ಇದ್ದಾರೆ. ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿರುವ ಈ ಕ್ಷೇತ್ರದಲ್ಲಿ ಕಳೆದ 4 ಲೋಕಸಭಾ ಚುನಾವಣೆಯಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಅವರು ಸ್ಪರ್ಧಿಸಿ ಗೆದ್ದಿದ್ದಾರೆ. ಆದರೆ ಈ ಸಲ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಕೊಡಬಾರ್ದು ಅಂತ ದಿಂಗಾಲೇಶ್ವರ ಶ್ರೀ ಬಿಜೆಪಿಗೆ ಮನವಿ ಮಾಡುತ್ತಲೇ ಬಂದಿದ್ರು. ಜೋಶಿ ಆಡಳಿತ ಸರಿಯಿಲ್ಲ, ಹೀಗಾಗಿ ಅವರನ್ನ ಬದಲಿಸಬೇಕು ಅನ್ನೋದು ಶ್ರೀಗಳ ವಾದ. ಈಗ ಜೋಶಿ ವಿರುದ್ಧ ಶ್ರೀಗಳೇ ಪಕ್ಷೇತರವಾಗಿ ಕಣಕ್ಕೆ ಇಳಿಯೋ ನಿರ್ಧಾರ ಕೂಡ ಮಾಡಿದ್ದಾರೆ. ಒಂದ್ ವೇಳೆ ಅವರು ಕಣಕ್ಕೆ ಇಳಿದ್ರೆ ಅವರಿಗೆ ಕಾಂಗ್ರೆಸ್ ಬೆಂಬಲಿಸೋಕೆ ಪ್ಲಾನ್ ಮಾಡ್ತಿದೆ. ಹೀಗಾಗಿ ಇಷ್ಟು ದಿನ ಪ್ರಹ್ಲಾದ್ ಜೋಶಿ ಗೆಲುವು ಫಿಕ್ಸ್ ಅಂತಲೇ ಇದ್ದ ಧಾರವಾಡದಲ್ಲಿ ಈಗ ರಾಜಕೀಯ ಬಿರುಗಾಳಿ ಎದ್ದಿದೆ. ಹಾಗಂತ ಇಲ್ಲಿ ಲಿಂಗಾಯತ ಸ್ವಾಮೀಜಿಗಳು ನಿಂತಿಲ್ಲ ಅಂತಿಲ್ಲ. 2004ರಲ್ಲಿ ಮಾತೆ ಮಹಾದೇವಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಿದ್ರು. ಅಷ್ಟೇ ಅಲ್ಲ, ಬೇರೆ ಲಿಂಗಾಯತ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಜೋಶಿ ಮುಂದೆ ಗೆಲುವು ಸಾಧ್ಯವಾಗಲಿಲ್ಲ. ಜೋಶಿ ಸತತವಾಗಿ 4 ಸಲ ಗೆಲುವು ದಾಖಲಿಸಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ. ಫ್ರೆಂಡ್ಸ್, ಇದು ಪ್ರಹ್ಲಾದ್ ಜೋಶಿಯ ಜೋಶ್ ಹಾಳು ಮಾಡಿರುವ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರು ಚುನಾವಣೆಗೆ ಸ್ಪರ್ಧಿಸಿದ್ರೆ ಪ್ರಹ್ಲಾದ್ ಜೋಶಿ ವಿರುದ್ಧ ವಿನ್ ಆಗ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.